ಎಲ್ಲರಿಗೂ ನಮಸ್ಕಾರ. ಸತ್ಯಶೋಧನೆ ಪುಸ್ತಕದ ಸ್ವಾಧ್ಯಾಯ, ಅದರಲ್ಲಿ ಬುದ್ಧನ ಅಷ್ಟಾಂಗ ಮಾರ್ಗಗಳು. ಎರಡನೆಯ ಅಷ್ಟಾಂಗ ಮಾರ್ಗ ಸರಿಯಾದ ಸಂಕಲ್ಪಗಳು. ಅಷ್ಟಾಂಗ ಮಾರ್ಗದಲ್ಲಿ ಎರಡನೆಯ ವಿಷಯ ಸರಿಯಾದ ಸಂಕಲ್ಪಗಳು. ಇದನ್ನು ಸ್ಪಷ್ಟವಾದ ಆಲೋಚನೆ ಅಥವಾ ಒಳ್ಳೆಯ ಉದ್ದೇಶ ಅಥವಾ ಸರಿಯಾದ ಭಾವನೆಗಳು, ಅಪ್ರಮತ್ತತೆ ಎಂದು ಹೇಳಿಕೊಳ್ಳಬಹುದು. ಅಂದರೆ ಸರಿಯಾದ ಆಲೋಚನಾ ರೀತಿ. ಸಂಕಲ್ಪ ಎನ್ನುವುದು ಕೋರಿಕೆಯಲ್ಲ. ಕೋರಿಕೆ ಅಜ್ಞಾನದಿಂದ ಹುಟ್ಟುತ್ತದೆ, ಆದರೆ ಸಂಕಲ್ಪ ಜ್ಞಾನದಿಂದ ಬರುತ್ತದೆ. ಸಂಕಲ್ಪ ಸರಿಯಾದ ಆಲೋಚನೆಯಿಂದ ಬರುತ್ತದೆ. ಸರಿಯಾದ ದೃಕ್ಪಥದಿಂದ ಸ್ಪಷ್ಟವಾದ ಅವಗಾಹನೆಯೊಂದಿಗೆ ಸರಿಯಾದ ಸಂಕಲ್ಪ ಬರುತ್ತದೆ. ಇದು ಏನೋ ಒಂದು ಆಗಬೇಕು ಎಂಬ ಕೋರಿಕೆಯಲ್ಲ. ಒಬ್ಬ ಸಾಧಕನಿಗೆ ತಾನು ಜ್ಞಾನೋದಯ ಹೊಂದಬೇಕೆಂಬ ವಿಷಯ ಆತನ ಬಯಕೆಯಲ್ಲ. ಅದು ಸಾಧಕನ ಉದ್ದೇಶ, ಆತನ ವೈಖರಿಯದು. ಆತನಿಗೆ ತನ್ನ ಗಮ್ಯದ ಕಡೆ ಇರುವ ಖಚಿತವಾದ ಅವಗಾಹನೆ, ಇದೇ ಸರಿಯಾದ ಸಂಕಲ್ಪವೆಂದರೆ. ಸಾಧಕನಿಗೆ ತನ್ನ ಗಮ್ಯದ ಬಗ್ಗೆ ಇರಬೇಕಾದ ದೃಢವಾದ ಅವಗಾಹನೆಯೇ ಸಂಕಲ್ಪ. ಇದನ್ನೇ ಪಾಳಿ ಭಾಷೆಯಲ್ಲಿ ಪನ್ನಾ ಎನ್ನುತ್ತಾರೆ. ಈ ಪ್ರಜ್ಞೆ ಮನಸ್ಸು ಪ್ರಾರಂಭ ದಶೆಯಲ್ಲಿ ಮಾಡುವ ಸರಿಯಲ್ಲದ ಆಲೋಚನೆಗಳನ್ನು ತೊಲಗಿಸಿ ನಿರ್ವಾಣದ ಕಡೆಗೆ ಮರಳಿಸುತ್ತದೆ. ಒಬ್ಬನನ್ನು ಮಲಿನನನ್ನಾಗಿಯೋ ಪರಿಶುದ್ಧನನ್ನಾಗಿಯೋ ಮಾಡುವುದು ಆತನ ಆಲೋಚನೆಗಳೇ. ಆತನ ಆಲೋಚನೆಗಳು ಆತನ ಕರ್ಮವನ್ನು ನಿಯಂತ್ರಿಸುತ್ತವೆ. ಒಳ್ಳೆಯ ಆಲೋಚನೆಗಳು ಆತನನ್ನು ಉನ್ನತವಾಗಿಯೂ, ಕೆಟ್ಟ ಆಲೋಚನೆಗಳು ಕೆಳಮಟ್ಟದ ತೆಗೆದುಕೊಂಡು ಹೋಗುತ್ತದೆ. ಸರಿಯಾದ ಸಂಕಲ್ಪ ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕಿ ಒಳ್ಳೆಯ ಆಲೋಚನೆಗಳನ್ನು ವೃದ್ಧಿಸುತ್ತದೆ. ಒಳ್ಳೆಯ ಆಲೋಚನೆಗಳು ನಿಷ್ಕಾಮ ಕರ್ಮವನ್ನು ಸೂಚಿಸುತ್ತವೆ. ಈ ಜೀವನದಲ್ಲಿ ಬರುವ ಕಷ್ಟ ಸುಖಗಳಿಗೆ ನಾನೇ ಕಾರಣ ಎನ್ನುವ ನಿಸ್ವಾರ್ಥ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವುದು. ಕರುಣೆ ಸಂಕಲ್ಪಗಳೆನ್ನುವ ದ್ವೇಷರಹಿತ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವುದು ಸರಿಯಾದ ಸಂಕಲ್ಪಗಳಿಗೆ ಅನ್ವಯಿಸುತ್ತವೆ. ಹಿಂಸೆ, ನಿರ್ದಯೆಯಂತಹ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಅಹಿಂಸೆ, ದಯೆ, ಪ್ರೇಮದಂತಹ ಆಲೋಚನೆಗಳನ್ನು ಬೆಳೆಸಿಕೊಳ್ಳುವುದು ಸರಿಯಾದ ಸಂಕಲ್ಪ ಎನಿಸಿಕೊಳ್ಳುತ್ತದೆ. ಇಂತಹ ಒಳ್ಳೆಯ ಹಾಗೂ ಕೆಟ್ಟ ಆಲೋಚನೆಗಳು ಎಲ್ಲರಲ್ಲೂ ಇರುತ್ತದೆ. ನಮ್ಮ ಬಲಹೀನ ಸಮಯಗಳಲ್ಲಿ ಕೆಟ್ಟ ಆಲೋಚನೆಗಳು ವಿಜೃಂಭಿಸಿ ನಮ್ಮನ್ನು ಕೆಳಗೆ ತಳ್ಳುತ್ತವೆ. ಆದ್ದರಿಂದ ಅದಕ್ಕೆ ಸ್ಥಳ ನೀಡದೆ ಒಳ್ಳೆಯ ವಿಷವಾಯಗಾಹನೆಯನ್ನು ಬೆಳೆಸಿಕೊಂಡು ಕೋರಿಕೆಗಳನ್ನು ಜಯಿಸಿ ಅರಿಹಂತತೆಯನ್ನು ಸೇರಿದರೆ ಕೆಟ್ಟ ಆಲೋಚನೆಗಳಿಂದ ಹೊರಬೀಳಬಹುದು. ಆಗ ನಮ್ಮ ಸುಪ್ತ ಚೇತನ ಅಥವಾ ಚೈತನ್ಯ ಪರಿಶುದ್ಧವಾಗುತ್ತದೆ. ಅವಿದ್ಯೆಯೊಂದಿಗೆ ಕೂಡಿದ ರಾಗ ದ್ವೇಷಗಳು ದುಃಖಕ್ಕೆ ಕಾರಣವಾಗುತ್ತವೆ. ಕೋರಿಕೆ ಅಥವಾ ಆಸೆಯಿಂದಲೇ ಎಲ್ಲ ದುಃಖಗಳು ಹಾಗೂ ಕೆಡುಕುಗಳು ಶುರುವಾಗುತ್ತವೆ. ಕೋರಿಕೆಗಳು ತೀರದಿದ್ದರೆ ಕೋಪ ಬರುತ್ತದೆ. ಧಮ್ಮಪದದಲ್ಲಿ ಹೀಗಿದೆ: ಕಾಮದಂತಹ ಅಗ್ನಿ ಇಲ್ಲ, ದ್ವೇಷದಂತಹ ಕಠಿಣತೆ ಇಲ್ಲ, ಮೋಹದಂತಹ ಬಲೆ ಇಲ್ಲ, ಕೃಷ್ಣದಂತಹ ನದಿ ಇಲ್ಲ. ಬೆಳೆಯುತ್ತಿರುವ ಮಗು ಚಿಕ್ಕ ಚಿಕ್ಕ ಆಟದ ವಸ್ತುಗಳನ್ನು ಬಿಡುತ್ತಾ ಹೋಗುವಂತೆ ಆಧ್ಯಾತ್ಮಿಕವಾಗಿ ಪುರೋಗಮನ ಹೊಂದುತ್ತಿರುವವನು ಭೌತಿಕವಾದ ಕೋರಿಕೆಗಳನ್ನು ಬಿಡುತ್ತಾ ಹೋಗುತ್ತಾನೆ. ಈ ಪ್ರಪಂಚದಲ್ಲಿ ವಿರಾಗವು ಸುಖಕರವಾದದ್ದು. ಹಾಗೆಯೇ ಎಲ್ಲ ಇಂದ್ರಿಯ ಸುಖಗಳನ್ನು ಮೆಟ್ಟಿ ನಿಲ್ಲುವುದು ಸುಖಕರ ಎಂದು ಬುದ್ಧನು ತನ್ನ ಮೊದಲ ಪ್ರವಚನಗಳಲ್ಲಿ ನುಡಿದ ಮಾತುಗಳು ಇವು. ಎಲ್ಲಿ ದ್ವೇಷ ಹುಟ್ಟುತ್ತದೋ ಅಲ್ಲಿ ಪತನವು ಆರಂಭವಾಗುತ್ತದೆ. ಅವ್ಯಾಪಾದ ಎನ್ನುವ ಪಾಳಿ ಪದಕ್ಕೆ ಅರ್ಥ ಅದ್ವೇಷ ಅಥವಾ ದ್ವೇಷರಹಿತ, ಮೈತ್ರಿ ಎಂದರ್ಥ. ಅಂದರೆ ಎಲ್ಲರ ಮೇಲೂ ಪ್ರೀತಿಯನ್ನು ತೋರಿಸುವುದು. ಯಾರ ಮನಸ್ಸು ಪ್ರೇಮಪೂರ್ವಕ ಮನಸ್ಸಿನಿಂದ ತುಂಬಿರುತ್ತದೋ ಅವರಿಗೆ ಯಾರ ಬಗ್ಗೆಯೂ ದ್ವೇಷವಿರುವುದಿಲ್ಲ. ಒಬ್ಬ ತಾಯಿ ತನ್ನ ಮತ್ತು ತನ್ನ ಮಗುವಿನ ನಡುವೆ ಹೇಗೆ ವ್ಯತ್ಯಾಸ ಮಾಡದೆ ತನ್ನ ಪ್ರಾಣವನ್ನಾದರೂ ನೀಡಿ ಮಗುವನ್ನು ಕಾಪಾಡುತ್ತಾಳೋ ಹಾಗೆಯೇ ಈ ಮಧ್ಯ ಮಾರ್ಗದ ಅನುಯಾಯಿ ಎಲ್ಲರೊಂದಿಗೆ ಏಕವಾಗಿ ತನ್ನ ಪ್ರೇಮಪೂರ್ವಕ ಕರುಣೆಯನ್ನು ತೋರಿಸುತ್ತಾನೆ. ಬೌದ್ಧನ ಮೈತ್ರಿ ಸರ್ವ ಜೀವಿಗಳನ್ನು ಸೇರಿಸಿಕೊಂಡು ವೃದ್ಧಿಯಾಗುತ್ತದೆ. ಕರುಣೆಗೆ ಪರಿಮಿತಿ ಎನ್ನುವುದು ಇಲ್ಲ. ಪರಿಮಿತಿಯೊಂದಿಗೆ ಕೂಡಿಕೊಂಡಿರುವ ಕರುಣೆ ಹಾಗೂ ಪ್ರೇಮ ವ್ಯಾಪಾರಾತ್ಮಕವಾಗಿರುತ್ತದೆ. ಅದು ನಿಜವಾದದ್ದು ಅಲ್ಲ. ಬುದ್ಧನ ಕರುಣೆ ಅಪಾರವಾದದ್ದು. ಅದು ಕೇವಲ ತನ್ನ ಮನಸ್ಥನಿಗೋ ತನ್ನ ಬಂಧುಗಳಿಗೋ ಮಿತ್ರರಿಗೋ ಸೀಮಿತವಾಗದೆ
ಎಲ್ಲರಿಗೂ ಬೋಧನೆ ಮಾಡಿದವನು. ಬುದ್ಧನ ಅನುಯಾಯಿಗಳಲ್ಲಿ ಉಪಾಲಿ ಎನ್ನುವ ಕೆಳಜಾತಿಯವನಿಂದ ಬಿಂಬಿಸಾರ ಎನ್ನುವ ರಾಜನವರೆಗೂ ಇದ್ದರು. ಇದರಲ್ಲಿ ಲಿಂಗ ವಯೋಭೇದಗಳು ಇಲ್ಲ. ಒಬ್ಬ ಕರುಣಾವಂತನು ಹೂವಿನಂತೆ ಮೃದುವಾಗಿರುತ್ತಾನೆ, ಇತರರ ಕಷ್ಟಗಳಿಗೆ ಕರಗುತ್ತಾನೆ. ಆತನು ಪೂರ್ಣವಾಗಿ ಅಹಿಂಸಾಪರನು. ಎಲ್ಲ ವಿಧಗಳ ಕ್ರೂರತ್ವವನ್ನು ತೊಲಗಿಸುವುದೇ ಕರುಣೆಗೆ ಪರಮಾವಧಿ. ಕರುಣೆಗೆ ಪ್ರತ್ಯಕ್ಷ ಶತ್ರು ಕ್ರೂರತೆ, ಪರೋಕ್ಷ ಶತ್ರು ಸಾಧಾರಣ ದುಃಖ. ಹೀನರನ್ನು ಉದ್ಧರಿಸಬೇಕೆಂದು, ಬಡವರಿಗೆ ಸಹಾಯ ಮಾಡಬೇಕೆಂದು, ಅಗತ್ಯ ಇರುವವರಿಗೆ ಬಲಹೀನರ ಜೊತೆ ಇರಬೇಕೆಂದು, ರೋಗಿಗಳಿಗೆ ಸೇವೆ ಮಾಡಬೇಕೆಂದು, ಸತ್ತು ಹೋದ ಬಂಧುಗಳನ್ನು ಸಂತೈಸಬೇಕೆಂದು, ದುಷ್ಟರಿಗೆ ದಯ ತೋರಿಸಬೇಕೆಂದು, ಅಜ್ಞಾನಿಗಳಿಗೆ ಜ್ಞಾನ ಬೋಧಿಸಬೇಕೆಂದು ಬೌದ್ಧತ್ವವು ಬೋಧಿಸುತ್ತದೆ. ಬಿಕ್ಕುಗಳಿಗೆ ಬುದ್ಧನು ಹೀಗೆ ಬೋಧಿಸಿದ್ದಾನೆ: ಓ ಬಿಕ್ಕುಗಳೇ, ನಿಮ್ಮನ್ನು ಯಾರಾದರೂ ಸಮಯ ಸಂದರ್ಭವಿಲ್ಲದೆ ಬುದ್ಧಿವಂತಿಕೆಯಿಂದಲೋ ದಡ್ಡತನದಿಂದಲೋ ದಯೆಯಿಂದಲೋ ಕೋಪದಿಂದಲೋ ಮಾತನಾಡಬಹುದು. ಅಂತಹ ವೇಳೆ ನಿಮ್ಮ ಮನಸ್ಸು ಕಲುಷಿತಗೊಳ್ಳದೆ, ಕೆಟ್ಟ ಮಾತುಗಳು ನಿಮ್ಮ ತುಟಿಯನ್ನು ದಾಟದೆ ನಿಮ್ಮನ್ನು ನೀವು ಸಂಯಮದಿಂದ ಇಟ್ಟುಕೊಳ್ಳಬೇಕು. ದುಷ್ಟ ಸಂಕಲ್ಪವಿಲ್ಲದೆ ಹೃದಯಪೂರ್ವಕವಾಗಿ ದಯಾಕರುಣೆಗಳನ್ನು ಪ್ರದರ್ಶಿಸಬೇಕು. ಅಂತಹ ವ್ಯಕ್ತಿಗಳನ್ನೇ ನಾವು ಪ್ರೇಮಪೂರಿತ ಆಲೋಚನೆಗಳೊಂದಿಗೆ ನಾವು ತೆಕ್ಕೆಯೊಳಗೆ ತೆಗೆದುಕೊಳ್ಳಬೇಕು. ಅಲ್ಲಿಂದ ನಮ್ಮ ಪ್ರಪಂಚವನ್ನು ದುಷ್ಟ ಸಂಕಲ್ಪಗಳೊಂದಿಗೆ ತುಂಬಿದ ಶತ್ರುಗಳನ್ನು ಅನಂತವಾಗಿ ಹರಿದು ಬರುವ ಪ್ರೇಮಪೂರಿತ ಕರುಣಾಮಯ ಆಲೋಚನೆಗಳೊಂದಿಗೆ ಮುಳುಗಿಸಬೇಕು. ಈ ವಿಧವಾಗಿ ನೀವು ನಿಮ್ಮನ್ನು ರೂಪಿಸಿಕೊಳ್ಳಿ. ಯಾರು ಸಂಪೂರ್ಣ ಪ್ರಶಾಂತತೆಯೊಂದಿಗೆ ಇರುತ್ತಾನೋ ಅವನು ತನಗೂ ಇತರರಿಗೂ ಕೂಡ ಒಂದು ವರವಿದ್ದಂತೆ. ಅಂತಹ ಪ್ರಶಾಂತತೆಯನ್ನು ಪ್ರಕಟಿಸುವ ಬೌದ್ಧನು ಒಳ್ಳೆಯ ಸಂಕಲ್ಪಗಳೊಂದಿಗೆ ಇರುತ್ತಾನೆ. ಅದರಲ್ಲಿ ಸ್ವಾರ್ಥವಿರುವುದಿಲ್ಲ, ಕೋರಿಕೆ ಇರುವುದಿಲ್ಲ. ಆದ್ದರಿಂದ ಅದು ಸಮ್ಯಕ್ ಸಂಕಲ್ಪ ಅಥವಾ ಸರಿಯಾದ ಸಂಕಲ್ಪ. ಥ್ಯಾಂಕ್ ಯು ಫ್ರೆಂಡ್ಸ್.